ಹೆಸರು ಕೆ.ಸಿ. ಬಸವರಾಜ್ ಅಂತೇಳಿ ಶಿವಮೊಗ್ಗ ಹೆಲ್ಪಿಂಗ್ ಹ್ಯಾಂಡ್ಸ್ನ ಸಂಚಾಲಕರಾಗಿ ಕೆಲಸ ಮಾಡ್ತೇನೆ. ಇತ್ತೀಚೆಗೆ ಶಿವಮೊಗ್ಗ ತಾಲೂಕಿನ ಕುಂಚೇನಹಳ್ಳಿನಲ್ಲಿ ಜೂನ್ 29ರಂದು ನಾವು ಏನೋ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ 139 ಮರಗಳನ್ನು, ರಸ್ತೆಯ ಬದಿಯಲ್ಲಿರ್ತಕ್ಕಂಥ ಮರಗಳನ್ನು ಕಡಿದು ಉಳಿಸ್ತಾ ಇದ್ದರು. ಆ ಸಂದರ್ಭದಲ್ಲಿ ನಾವು ಅದನ್ನು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥ ಅರಣ್ಯ ಇಲಾಖೆ ಸಿಬ್ಬಂದಿಯವರು, ಇಲ್ಲ ನಾವು ಈಗ ಆಲ್ರೆಡಿ ಟೆಂಡರ್ ಆಗಿದೆ, ನಾವು ಇಲಾಖೆಯ ಪರ್ಮಿಷನ್ ತೊಗೊಂಡೇ ಕಡಿತಾ ಇದ್ದೀವಿ ಅಂತ ಹೇಳಿದರು. ಟೆಂಡರ್ನ ತೋರಿಸಿ ಅಂತ ಹೇಳಿದಾಗ ಅವರಿಲ್ಲ ನಮ್ಮ ಅಧಿಕಾರಿಗಳ ಹತ್ರ ಇದೆ ಅಂತ, ಅವರು ದೂರದಲ್ಲಿದ್ದಾರೆ ಅಂತ ಹೇಳಿದರು. ಸೊ ಆದರೆ ಆ ಸಂದರ್ಭದಲ್ಲಿ ನಮಗೆ ನೋಡಿದ್ದಂದರೆ ಸುಮಾರು ಬೆಳೆದು ನಿಂತಿರ್ತಕ್ಕಂಥ ಒಂದು 10-12 ವರ್ಷಗಳ ಮರಗಳನ್ನು ಅವರು ಹೆಬ್ಬೇವಿನ ಮರಗಳನ್ನ ಮಾತ್ರ ಕಡಿತಾ ಇದ್ದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆದರೆ ವಾಸ್ತವಾಂಶ ನಮಗೆ ಗೊತ್ತಾಗಬೇಕಾಗಿದೆ. ಹೆಬ್ಬೇವಿನ ಮರಗಳು ಗಾಳಿಗೆ ಬೀಳುತ್ತೆ ಅನ್ನೋದಾದರೆ ಅದನ್ನು ಯಾಕೆ ಹಾಕಬೇಕಾಗಿತ್ತು ಅನ್ನೋದು ನಮ್ಮ ಪ್ರಶ್ನೆ. ಸೊ ಆದರೆ ಈ ರಸ್ತೆ ಅಗಲೀಕರಣ ಆಗಿದೆ, ಶಿವಮೊಗ್ಗದಿಂದ ಶಿಕಾರಿಪುರಕ್ಕೆ ಹೋಗ್ತಕ್ಕಂಥ ರಸ್ತೆ ಅಗಲೀಕರಣ ಆಗಿ ಹಲವಾರು ವರ್ಷಗಳಾಗಿದೆ. ಆದಂಥ ಸಂದರ್ಭದಲ್ಲಿ ಹಿಂದೆ ನೆಟ್ಟು ಬೆಳೆದಿರ್ತಕ್ಕಂಥ ಮರಗಳನ್ನು, ಯಾಕೆಂದರೆ ನೂರಾರು ವರ್ಷಗಳ ಮರಗಳೆಲ್ಲ ಹೋಗ್ಬಿಟ್ಟಿದೆ. ಆದರೆ ಇತ್ತೀಚೆಗೆ 10-12 ವರ್ಷದಿಂದ ಬೆಳೆಸಿರ್ತಕ್ಕಂಥ ಮರಗಳನ್ನು ಕೂಡ ಇವತ್ತು ಬುಡಸಮೇತ ಕಡಿತಾರೆ ಅಂತಕ್ಕಂಥದ್ದು ಭಾಳ ನಿಜಕ್ಕೂ ಒಂದು ವಿಷಾದನೀಯ ಸಂಗತಿ. ಆ ದೃಷ್ಟಿಯಲ್ಲಿ ಶಿವಮೊಗ್ಗ ಜಿಲ್ಲೆಯ ಪರಿಸರ ಉಳಿಬೇಕು ಅಂದರೆ, ಶಿವಮೊಗ್ಗ ಜಿಲ್ಲೆ ಇವತ್ತು ಮಲೆನಾಡಿನ ಹೆಬ್ಬಾಗಿಲು ಅಂತ ಹೆಸರಾಗಿದೆ. ಆದರೆ ಮರಗಳು ಇವತ್ತು ಕಡಿಮೆ ಆಗ್ತಾಯಿದೆ, ಅರಣ್ಯ ಕಡಿಮೆ ಆಗ್ತಾಯಿದೆ. ಆದ್ದರಿಂದ ನಮ್ಮ ಮಳೆ ಪ್ರಮಾಣ ಕೂಡ ಕಡಿಮೆ ಆಗ್ತಾಯಿದೆ ಇವತ್ತು. ಆ ದೃಷ್ಟಿಯಲ್ಲಿ ಮಳೆ ಪ್ರಮಾಣ ಚೆನ್ನಾಗಾಗಬೇಕು, ಇಲ್ಲಿರ್ತಕ್ಕಂಥ ರೈತರು ಬದುಕಬೇಕು, ಜನಸಾಮಾನ್ಯರು ಬದುಕಬೇಕು ಅಂದರೆ ಕಾಡು ಇವತ್ತು ಉಳಿಬೇಕಾಗುತ್ತೆ, ಪರಿಸರ ಉಳಿಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಒಂದು ಸಮಗ್ರವಾಗಿ ಆಲೋಚನೆ ಮಾಡಿ ಜನಸಾಮಾನ್ಯರನ್ನು ತೊಡಗಿಸ್ಕೊಂಡು ಯಾವುದೇ ಮರಗಿಡಗಳಿಗೆ ತೊಂದರೆ ಆಗದೇ ರೀತಿಯಲ್ಲಿ ಪರಿಸರವನ್ನು ಉಳಿಸ್ತಕ್ಕಂಥ ಕೆಲಸಕ್ಕೆ ಮುಂದಾಗಬೇಕು ಅನ್ನೋದು ನಮ್ಮ ಒಂದು ವಿನಂತಿ. ಅದಕ್ಕೋಸ್ಕರ ಶಿವಮೊಗ್ಗ ಹೆಲ್ಪಿಂಗ್ ಹ್ಯಾಂಡ್ಸು ಮತ್ತು ನಮ್ಮ ಶಿವಮೊಗ್ಗ ವಕೀಲರ ಗೆಳೆಯರ ಬಳಗದ ವತಿಯಿಂದ ನಾವು ಇವತ್ತು ಒಂದು ಮನವಿಯನ್ನು ಮಾನ್ಯ DCF ಅವರಿಗೆ, ಶಿವಮೊಗ್ಗದ ಅರಣ್ಯ ಸಂರಕ್ಷಣಾಧಿಕಾರಿಗಳಿಗೆ ಕೊಟ್ಟಿದ್ದೀವಿ. ಮತ್ತು ಸರ್ಕಾರಕ್ಕೂ ಕೂಡ ಮನವಿಯನ್ನು ಕಳಿಸ್ತೀವಿ, ಜಿಲ್ಲಾಧಿಕಾರಿಗಳಿಗೆ ಕೂಡ ಇದನ್ನು ಮನವಿಯನ್ನು ಕೊಡ್ತೀವಿ. ಸೊ ಈ ಅರಣ್ಯವನ್ನು ಸಂರಕ್ಷಣೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಒಂದು ಆಗ್ರಹ ಆಗಿದೆ. ಸ್ನೇಹಿತರೆ, ಈಗ ಮಳೆಗಾಲ, ಸಣ್ಣಕ್ಕೆ ಮಳೆ ಬರ್ತಾ ಇದೆ. ಆದರೆ ಭಾರಿ ದೊಡ್ಡ ಪ್ರಮಾಣದ ಮಳೆ ಅಂತೂ ಖಂಡಿತ ಅಲ್ಲ. ನಾವೆಲ್ಲ ಈಗ ಕಳವಳ ಪಡ್ತಾ ಇದ್ದೇವೆ, ಮಳೆ ಹೋಯ್ತಲ್ಲ ಅಂತ ಹೇಳಿ. ಎಲ್ಲ ಡ್ಯಾಮ್ಗಳಲ್ಲಿ ನೀರಿಲ್ಲ. ಈಗ ಇಂಥ ಸಂದರ್ಭಗಳಲ್ಲಿ ನಮಗೆ ನೆನಪಾಗೋದು ಯಾವುದು ಅಂದರೆ ಅರಣ್ಯಗಳು ಮತ್ತು ಗಿಡಮರಗಳು. ಈ ಅರಣ್ಯಗಳು ಮತ್ತು ಗಿಡಮರಗಳು ಇದ್ದರೆ ಮಾತ್ರ ಮಳೆ ಬರುತ್ತೆ ಅಂತಕ್ಕಂಥ ಒಂದು ಕಾನ್ಸೆಪ್ಟು ತುಂಬ ಹಳೆ ಕಾಲದ್ದು. ಅದು ನಿಜಾನೂ ಕೂಡ ಹೌದು, ವೈಜ್ಞಾನಿಕವಾಗಿ ಅದು ಪ್ರೂವ್ ಕೂಡ ಆಗಿದೆ. ಕಾಡಿದ್ದರೆ ಮಳೆ ಅಂತ ಹೇಳಿ. ಇಂಥ ಒಂದು ಸಂದರ್ಭದಲ್ಲಿ ಇತ್ತೀಚೆಗೆ ಒಂದು 2-3 ದಿನಗಳ ಕಾಲ, 26, 27, 28 ಅಂತ ಕಾಣಿಸುತ್ತೆ, 3 ದಿನಗಳ ಕಾಲ ಸವಳಂಗ ರಸ್ತೆಯಲ್ಲಿ, ಅಂದರೆ ಶಿವಮೊಗ್ಗ ಶಿಕಾರಿಪುರ ಹೋಗುವ ದಾರಿಯಲ್ಲಿ ಸವಳಂಗ ರಸ್ತೆಯಲ್ಲಿ ಕುಂಚೇನಹಳ್ಳಿ ಹತ್ತಿರ, ದೊಡ್ಡ ಕುಂಚೇನಹಳ್ಳಿ, ಸಣ್ಣ ಕುಂಚೇನಹಳ್ಳಿ ಅಂತ ಎರಡಿವೆ. ದೊಡ್ಡ ಕುಂಚೇನಹಳ್ಳಿ ದಾಟಿದ ತಕ್ಷಣ ಅಲ್ಲಿ ರಸ್ತೆ ಪಕ್ಕದಲ್ಲಿ ಸುಮಾರು 139 ಮರಗಳನ್ನು ಅರಣ್ಯ ಇಲಾಖೆ ಕಡಿದಾಕಿದೆ. ಈ ಅರಣ್ಯ ಇಲಾಖೆ ಕಡಿದು ಹಾಕಿದ ತಕ್ಷಣ ಹೆಲ್ಪಿಂಗ್ ಹ್ಯಾಂಡ್ಸ್ ಅಂತಕ್ಕಂಥ ಸಂಸ್ಥೆ, ಇನ್ನು ಬೇರೆ ಅವರು ಆ ಜಾಗಕ್ಕೆ ಭೇಟಿ ಕೊಟ್ಟು ನೋಡಿದಾಗ ಅಲ್ಲಿ ವ್ಯಾಪಕವಾಗಿ ರಸ್ತೆ ಉದ್ದಕ್ಕೂ ಮರಗಳನ್ನು ಕಡಿತಕ್ಕಂಥ ಕೆಲಸ ಸಾಗಿದೆ. ಆವಾಗ ಅದು ಆಲ್ಕೊಳ ರೇಂಜ್ ಫಾರೆಸ್ಟ್ ಆಫೀಸಿಗೆ ಸಂಬಂಧಪಟ್ಟಂಥ ಒಂದು ಜಾಗ. ಅದು ಅವರೇ, ಅರಣ್ಯ ಇಲಾಖೆಯವರೇ ಆ ಮರಗಳನ್ನು ಕಡಿಸ್ತಕ್ಕಂಥದ್ದು ಅಂತ ನೆನಪಿಗೆ ಬಂದಿದೆ. ಅವ್ರಿಗೆ ಕೇಳಿದ್ದಾರೆ, ಪ್ರಶ್ನೆಗಳನ್ನು ಕೇಳಿದ್ದಾರೆ, ಯಾಕೆ ಈ ಮರಗಳನ್ನು ಕಡಿತಾ ಇದ್ದೀರಿ ಅಂತ ಹೇಳಿ. ಅವರು ಹೇಳಿರ್ತಕ್ಕಂಥದ್ದು, ನಾವು ಆಗಲೇ ಇಲಾಖೆಯಿಂದ ಅನುಮತಿ ಪಡೆದಿದ್ದೇವೆ, ಟೆಂಡರ್ ಕೂಡ ಆಗಿದೆ, ಹೀಗಾಗಿ ಇಲಾಖೆ ಆದೇಶ ಮಾಡಿರೋದ್ರಿಂದ ಈ ಮರಗಳನ್ನು ಕಡಿತಾ ಇದ್ದೇವೆ. ಯಾಕೆ ಕಡಿತಾ ಇದ್ದೀರಿ ಅಂತಂದರೆ, ಈ ಮರಗಳು ಗಾಳಿ ಮಳೆಗೆ ಬಿದ್ದು ಅನಾಹುತ ಆಗುತ್ತೆ ಅಂತ ಹೇಳಿ. ಅಲ್ಲಿ ಓಡಾಡ್ತಕ್ಕಂಥ ವಾಹನಗಳಿಗೆ ತೊಂದರೆ ಆಗುತ್ತಂತೆ, ಜನಗಳ ಮೇಲೆ ಅದು ಆ ಮರಗಳು ಬೀಳುತ್ತಂತೆ, ಮತ್ತು ಅಲ್ಲಿ ಹಾದು ಹೋಗ್ತಕ್ಕಂಥ ವಿದ್ಯುತ್ ಕಂಬಗಳು, ವಿದ್ಯುತ್ ತಂತಿಗಳು ಅವುಗಳು ಜಖಮ ಆಗುತ್ತೆ ಅಂತ ಹೇಳಿ ಇಂಥ ಬೇರೆ ಕಾರಣಗಳಿಂದ ನಾವು ಈ ಮರಗಳನ್ನು ಕಡಿದಿದ್ದೇವೆ. ಇಲಾಖೆಯ ಅನುಮತಿ ಕೂಡ ಇದೆ, ನಮಗೆ ಇದರಿಂದ ತೊಂದರೆ ಇದೆ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. ಹೀಗಾಗಿ ಪರಿಸರದ ಕಾರ್ಯಕರ್ತರಿಗೆ ಒಂದು ಸಂಕಟ ಏನು ಅಂತಂದರೆ, ಒಂದು ಮರ ಬೆಳೆಸೋದಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ. ಮರಗಳೇ ಇಲ್ಲ ಅಂತ ಹೇಳಿ ಕಾಡು ಪೂರ್ತಿ ನಾಶ ಆಗಿ ಹೋಗಿರ್ತಕ್ಕಂಥ ಸಂದರ್ಭಗಳಿವು. ಈಗಾಗಲೇ ಪಂಪ್ ಸ್ಟೋರೇಜ್ ಪ್ರಾಜೆಕ್ಟ್ ಆಗಲಿ, ಅಥವಾ ಅಣುಸ್ಥಾವರ ಆಗಲಿ, ಆಗುಂಬೆ ಅಲ್ಲಿ ಸುರಂಗ ಕೊರಿತಕ್ಕಂಥದ್ದಾಗಲಿ, ಅಥವಾ ಕಾರ್ಕಳದಿಂದ ರೈಲು ಹೋಗ್ತಕ್ಕಂಥದ್ದಾಗಲಿ, ಪಶ್ಚಿಮ ಘಟ್ಟದ ವ್ಯಾಪಕವಾದ ಯೋಜನೆಗಳಿಗೆ ವಿರೋಧ ವ್ಯಕ್ತ ಆಗ್ತಾ ಇದೆ. ಅಂಥ ಒಂದು ಸಂದರ್ಭದಲ್ಲಿ 139 ಮರಗಳನ್ನು ಕಡಿದು ಹಾಕ್ತಾರೆ. ಅದು ಅರಣ್ಯ ಇಲಾಖೆಯವರೇ ನಿಂತು ಆ ಮರಗಳನ್ನು ಕಡಿದು ಹಾಕ್ತಾರೆ ಅಂತಂದರೆ ಅತ್ಯಂತ ಕಳವಳಕಾರಿಯಾಗಿರ್ತಕ್ಕಂಥ ವಿಷಯ ಇದು. ಹಾಗಾಗಿ ನಾವು ಇಲಾಖೆಗಳಿಗಾಗಲೇ ನಾವು DCF ಅವರಿಗೆ
ಸಂಪರ್ಕ ಬೆಳೆಸಿ ಇವುಗಳ ಬಗ್ಗೆ ಗಮನ ಸೆಳೆದಿದ್ದೇವೆ. ಮತ್ತು ನಮ್ಮ ಸ್ನೇಹಿತರುಗಳು ಕೆ ಸಿ ಬಸವರಾಜು ಮತ್ತು ಸ್ನೇಹಿತರುಗಳೆಲ್ಲರೂ ಸೇರಿ ನಾವು ಒಂದು ಮನವಿಯನ್ನು ಕೂಡ ಕೊಟ್ಟಿದ್ದೇವೆ. ಯಾವುದೇ ಕಾರಣಕ್ಕೂ ಕೂಡ ಈ ಥರದ ಮರಗಳನ್ನು ಕಡಿಬೇಡಿ ಸರ್. ಹಳೆಯ ಮರಗಳಿವೆ, ಬೇಕಾದ್ರೆ ಅವುಗಳನ್ನು ಟ್ರಿಮ್ ಮಾಡಿ, ಹೊಸ ಮರಗಳನ್ನು ಕೂಡ ಟ್ರಿಮ್ ಮಾಡಿ, ಮರಗಳನ್ನು ಕಡಿತಕ್ಕಂಥ ಕೆಲಸವನ್ನು ನೀವು ಕೈ ಬಿಡಿ, ಮರಗಳನ್ನು ನಡಿ ಅಂತ ಹೇಳಿ ನಾವು ಒಂದು ಮನವಿಯನ್ನು ಮಾಡಿಕೊಂಡಿದ್ದೇವೆ. ಶೇಖರ್ ಗೌಳೆ, ಪರಿಸರಕ್ಕಾಗಿ ನಾವು.